ಇವತ್ತು ಅಮಾಸೆ ಎಲ್ಲಿ ಇವತ್ತು ಅವೇ ನಮ್ಮ ಕೂಸು ಇವತ್ತು ಸನ್ ಬಾತ್ ಮಾಡಾಕತ್ತಿದ್ ಗೈಸ್. ಬೀಚ್ ಅಂತ ಫೀಲ್ ಆಗಾಕತ್ತಿದ್ ಗೈಸ್ ಇವತ್ತು. ಅಂದ್ರೆ ಭಾಳ ದಿವಸ ಆದ್ಮೇಲೆ ಸೂರ್ಯ ಬಂದ ಗೈಸ್. ಅದಕ್ಕೆ ಅಮಾಸಿಗೆ ನಿಂಬೆಹಣ್ಣು ಮತ್ತೆ ಇದು ಕೊರೋನಿಂದ ಔಟ್ಫಿಟ್ ಗೈಸ್ ಇವತ್ತು. ಏನು ಕಾಣ ಆಯ್ತು ಬಾಗಮ್ಮ ತೋರಿಸಿ. ಅದೇನು ಎಣ್ಣೆ ಬಾಟ್ಲೆ ಹಿಡ್ದಂಗೆ ಹಿಡಿದೆ ವೆಲ್ ಎಕ್ಸ್ಪೀರಿಯನ್ಸ್ ಅಂಡ್ ವೆಲ್ ಎಜುಕೇಟೆಡ್. ಖುಷಿಯಾದ ವಿಚಾರ ಅಂದ್ರೆ ವರುಣ್ ನಮ್ಮ ವೀರಿಗೆ ಹೊಸದ ಆಪಲ್ ಇಂದ ಕೊಡಕತ್ತಾನ. ಮೊನ್ನೆ ಅದು ಬೈ ಮಿಸ್ಟೇಕ್ ಆಗಿ ಬಿದ್ಬಿಡ್ತು, ಅದಕ್ಕೆ ಆಪಲ್ ಇಂದ ಕೊಡ್ತೀವಿ. ವೀರ ಮಕ್ಕದಾಗ ಖುಷಿ ನೋಡ್ರಿ. ಇಬ್ರೊಳಗೆ ಏನ್ ನಿಮಗೆ ಸೇಮ್ ಟು ಸೇಮ್ ಅನ್ಸಕತ್ತೈತೆ ಅನ್ನೋದು ನನಗೆ ಕಮೆಂಟ್ ಆಗಿ ನೀವು ತಿಳಿಸ್ಬೇಕು ಗೈಸ್. ಇದು ಹೋಳಿಗೆ ಸಾಂಬಾರು ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಗೈಸ್, ಕುದಿಸಿದಂಗೆಲ್ಲ ಟೇಸ್ಟ್ ಅನಾವತ್ತಾಗುತ್ತೆ. ನಮ್ಮ ಮನೆ 3 ದಿನ ಪಕ್ಕ ಇರುತ್ತೆ ಗೈಸ್. ನಮ್ಮ ಅಜ್ಜಿ ವಿಡಿಯೋ ಕಾಲ್ದಾಗ ಬಿಸಿ ಇದ್ದಾಳೆ ಗೈಸ್. ನಮ್ಮ ಮಮ್ಮಿ ಪಿಕ್ನಿಕ್ ಈಗ ಬಂದ್ ಗೈಸ್, ಫುಲ್ ಟೈರ್ಡ್ ಆಗ್ಬಿಟ್ರೆ ಗೈಸ್. ಗೈಸ್ ಸ್ಟಾರ್ಟ್ ಆಗಿ ಮಾಡಿ ವಿಡಿಯೋ ಅಷ್ಟೇ ಇಲ್ಲ. ಯಾಕಂದ್ರೆ ಇವತ್ತು ಫುಲ್ ಅವನು ಕೂಲಿ ಮೂವಿ ನೋಡ್ಯಾನ ಅಂದ್ರೆ ರಜನಿಕಾಂತ್ ಇದ್ದ. ಅದರ ಬಿಡಿ ಫುಲ್ ಇದಾಗ್ಬಿಟ್ಟಂಗೆ. ಎಷ್ಟೊತ್ತಿಗೆ ಬೇಕು ಟೈಮ್? 11:15 ಎದ್ದು ನೋಡ್ರಿ ಗೈಸ್ ಯಾವ ಥರ ಕಾಣ್ತೀವಿ. ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಇವತ್ತು ಅಮಾವಾಸ್ಯೆ ಬೇರೆ ಗೈಸ್. ಇವತ್ತು ಅಮಾಸೆ ಎಲ್ಲಿ ಇವತ್ತು ಅವೇ ಗೈಸ್. ಇವತ್ತು ಅಮಾಸೆ. ಇವತ್ತು ನಮ್ಮ ಕೂಸು ಇವತ್ತು ಸನ್ ಬಾತ್ ಮಾಡಾಕತ್ತಿದ್ ಗೈಸ್. ಇವತ್ತು ನಮ್ಮ ಇದು ಬೀಚ್ ಅಂತ ಫೀಲ್ ಆಗಾಕತ್ತಿದ್ ಗೈಸ್ ಇವತ್ತು. ಅಪ್ಪಾಜಿ ಇದು ಬೀಚ್ ಅಲ್ಲಮ್ಮ, ಕುಮ್ಮೆ ನೋಡ ಕುಮ್ಮೆ, ಇದು ಬೀಚ್ ಅಲ್ಲ ಇದು. ಹಾಂ ಸನ್ ಬಾತ್ ಗೈಸ್. ಯಾಕಂದರೆ ಭಾಳ ದಿವಸ ಆದಮೇಲೆ ಸೂರ್ಯ ಬಂದ ಗೈಸ್. ಅದಕ್ಕೆ ನಮ್ಮ ಕೂಸು ಸನ್ ಬಾತ್ ಮಾಡಾಕತ್ತೈತೆ ಗೈಸ್. ಇವತ್ತು ಸ್ವಲ್ಪ ನ್ಯೂ ಅಪ್ಡೇಟ್ ಕಮಿಂಗ್ ಸೂನ್ ಗೈಸ್. ಏನು ನ್ಯೂ ಅಪ್ಡೇಟ್ ನನ್ನ ಮಕ್ಳು ಕೆಲಸ ಇಲ್ಲ ಬೂಸ್ ಇಲ್ಲ ಅಂತ ಅನ್ಕೋಬೇಡ್ರಿ. ಅದು ಹೇಳೋದು ಅವಶ್ಯಕತೆ ಐತೆ ಗೈಸ್, ಅಂದ್ರೆ ಈಗ ಹೇಳಬಾರ್ದು ಅಷ್ಟೇ ಗೈಸ್. ಈಗ ಟಿಫಿನ್ ಮಾಡೋಕ್ಕೆ ವಾಪಸ್ ಬಂದೀನಿ ಗೈಸ್ ಮನೆಗೆ. ಅಂದರೆ ಬೆಳಗ್ಗೆ ಪೂಜೆ ಗೀಜೆ ಮಾಡಿ ಬಂದೀನಿ. ಇವಾಗ ಸ್ವಲ್ಪ ಅಮಾವಾಸ್ಯೆ ಇರೋದಕ್ಕೆ ಸ್ವಲ್ಪ ಅದೇನೋ ಮಾಡಿಸ್ಬೇಕಂತ ಗೈಸ್. ಲಟ್ಸಿ ಈಗ ಹೋಗಮ್ಮ, ಈಗ ಟಿಫಿನ್ ಮಾಡಿ ಹೋಗಮ್ಮ. ಲೆಟ್ ಗೋ. ಸ್ವಲ್ಪ ಅಮಾವಾಸ್ಯೆಗೆ ನಿಂಬೆಹಣ್ಣು ಮತ್ತು ಇದು ವರುಣ್ ಅಂದರೆ ಅಂಗಡಿ ಕಟ್ಟಕ್ಕೆ ಫುಲ್ ಅಂದರೆ ಲಾಂಗ್ ಇದ್ರೆ ಯಾರು ಕೇಳಬಾರ್ದು, ಯಾರು ಅರ್ಥವಂತ ಮಾಡಬಾರ್ದು ಅಂತಂದು ಕೊಡ್ತೀವಿ. ಅಮಾಸೆನ ಕಟ್ಬೇಕು, ವರುಣ್ ನೆನಪಣ್ಣು ಗೈಸ್ಬೇಕು. ಎಷ್ಟು ಕಟ್ಟೋಣ ವರುಣಿಂದ ಔಟ್ಫಿಟ್ ಗೈಸ್ಬೇಕು. ಏನು ಕಾಣ ಆಯ್ತು ಈಗ ವೀರು ಬಾದಾಮ್ ಮಾಡ್ಕೊಂಡಂಗೆ ಗೈಸ್. ವೀರು ಬಾದಾಮ್ ತೋರಿಸಿ. ಅದೇನು ಎಣ್ಣೆ ಬಾಟ್ಲೆ ಹಿಡ್ದಂಗೆ ಹಿಡಿದೆ ವೆಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆಲ್ ಎಜುಕೇಟೆಡ್. ಮೊದಲನೇ ಟೈಮ್ ನಮ್ಮ ವೀರೇಂದ್ರ ಸಣ್ಣದಾದಂಥ ಪಾರ್ಟಿ ಕೊಡ್ಸ್ಯಾನ ಗೈಸ್. 3 ಹಾಫ್ ಗೋಬಿ ಅಂದರೆ 1/3 ಮಾಡ್ಸ್ಯಾನ ಗೈಸ್. 1/3 ಅಲ್ಲ ಕೇಳಾಕತ್ತೀರಿ. ವೀರು ಎಲ್ಲಿ ಒಂದು ಮಕ್ಕಳಕ್ಕೆ ಹೋಗಂತ ಅನ್ನಕತ್ತಾನ ಗೈಸ್. ಅಂದ್ರೆ ಅವ್ನ ಮನೆ ಮತ್ತು ನಾವಲ್ಲ ಹೆಸಿ ಹೋಗಮ್ಮ. ವರುಣ ಸ್ವಲ್ಪ ಯಾವಾಗಲೂ ನನ್ನೇನು ಸಾಗರ ಪಾಪಲ್ಲಿ ಹಂಗೆ ಅನ್ಬಾರ್ಲಿ. ಒಂದು ಖುಷಿಯಾದ ವಿಚಾರ ಅಂದರೆ ನಮ್ಮ ವರುಣ್ ನಮ್ಮ ವೀರಿಗೆ ಹೊಸದ ಆಪಲ್ ಇಂದ ಕೊಡಕತ್ತಾನ. ಇನ್ನು ಅನ್ಬಾಕ್ಸ್ ಆಗಿಲ್ಲ, ಇನ್ನು ಪ್ಯಾಚ್ ಕೂಡ ಸರ್ಟಿಫೈ ಆಗಿದೆ. ಮತ್ತೆ ಯಾವ್ದು ಇದು ಪ್ರ್ಯಾಂಕ್ ಗಿಂಕ್ ಅಂತದ್ದು ಏನಿಲ್ಲ. ವೀರಿಗೆ ಕೊಡ್ಸಾನ. ಅನ್ಬಾಕ್ಸ್ ಮಾಡೋ ವೀರ. ಒಂದು ಫೋಟೋ ಅಲ್ಲ ಒಂದು ಫೋಟೋ. ಮೊನ್ನೆ ಅದು ಬೈ ಮಿಸ್ಟೇಕ್ ಆಗಿ ಬಿದ್ಬಿಡ್ತು, ಅದಕ್ಕೆ ಆಪಲ್ ಇಂದ ಕೊಡ್ತೀವಿ. ಅನ್ಬಾಕ್ಸ್ ಮತ್ತೆ ಅದು ಯಾಕಂದ್ರೆ ಇನ್ನ ಪ್ಯಾಚ್ ತೆಗ್ದಿಲ್ಲ. ತಡಿ ಐತೆ ಸಬ್ ಆನ್ಲೈನ್ ಅಲ್ಲೇ ಅಪ್ಪ. ಈಗ ಅಂಗಡಿಗೆ ತಂದಿ ಹೋಗಿ ಅವ್ನು ಮಾಡ್ಲಿ ಎನರ್ಜಿ ಇಲ್ಲ ಎನರ್ಜಿ ಬರ್ತೀವಿ. ಹೊಸಪೇಟೆಗೆ ಬಂದ್ಮೇಲೆ ವೀರ ಮಕ್ಕದಾಗ ಖುಷಿ ನೋಡ್ರಿ. ಅದು ಆಪಲ್ ಇಂದ ಹೊಸದದು ಇಲ್ಲಿಂದ ಐತೆ. ಜಾಡ್ಸಕ್ ಹೋಗ್ಯ ನೀವು ಅವನೇ ತೆಗಿಲಿ ತಡೆ. ಮೆಲ್ಲೆ ತೆಗಿರಿ. ಆಪಲ್ ತೆಗ್ದಿಲ್ಲ ವೀರು, ಹೊಸದ್ಲಿ ವೀರು. ಆಪಲ್ ಕಂಪ್ನಿ ಕೆಲಸ ಮಾಡಿ ಈಗ ಮೆಲ್ಲೆಗೆ ತೆಗಿಯೋಣಪ್ಪ. ಮತ್ತೆ ಆಪಲ್ ಇಂದ ನೀನ್ ಬಿಡ್ಲಿ ಒಣ ಕೊಳ್ಳೆ ಪಾಪ ಅವನಿಗೆ. ಓ ಮೈ ಗಾಡ್. ಬ್ರೋ ಇದು ಸೈಡ್
ಕಡೆಗೆ ಹೊಸದು ಇನ್ನ ಪ್ಯಾಚ್ ಗೀಚ್ ಎಲ್ಲ ಇನ್ನ ಹೇಳ್ಕೊಡ್ಬೇಕು ಗೈಸ್. ಆಪಲ್ ಯೂಸ್ ಮಾಡಿಲ್ಲ ಅಲ್ಲ ಅವ್ನು. ತಡಿ ಬ್ರೋ, ಯಾಕೆ ಬ್ರೋ ಇನ್ನೂ ಅವ್ನಿಗೆ ಗೊತ್ತಿಲ್ಲ ಬ್ರೋ. ಓ ಮೈ ಗಾಡ್. ಆದ್ರೆ ವೀರ ಫುಲ್ ಖುಷಿ ಆದ. ಎಸ್ ಇವತ್ತಿನ ಖುಷಿ ಆದ. ಆನ್ ಮಾಡಿ ಅಂದ್ರೆ ಇವ್ರಿಬ್ರೊಳಗೆ ಏನ್ ನಿಮಗೆ ಸೇಮ್ ಟು ಸೇಮ್ ಅನ್ಸಕತ್ತೈತೆ ಅನ್ನೋದು ನನಗೆ ಕಮೆಂಟ್ ಆಗಿ ನೀವು ತಿಳಿಸ್ಬೇಕು ಗೈಸ್. ಏ ವೀರು ಬಂದ ಅಣ್ಣಂಗೆ ಮತ್ತೆ ಈಗ ಸಂದೀಪ್ ಡಯಟ್ ಅಂದು ಇದು ಎಷ್ಟು ಸಲ ತಿನ್ನಕತ್ತಾನ. ನೀವೇ ಆಲ್ಮೋಸ್ಟ್ ಆಲ್ ವಿಡಿಯೋದಾಗ ನೀವು ನೋಡಕತ್ತೀರಿ. ವರುಣ್ ನಾನು ಏನು ಅಂದಿಲ್ಲ. ಮೆಸೇಜ್ ಮಾಡೋದು ಈಗ ವೀರೋ ಫುಲ್ ಅಂದ್ರೆ ಇಲ್ಲಿ ಬಂದ್ರು ಇನ್ನ ಬಿಸಿ ಪರ್ಸನ್ ಗೈಸ್. ನೆತ್ತಿ ಮೇಲೆ ಕೂಲ್ ಹೋದ್ರು ಆದ್ರೂ ವೆರಿ ಗುಡ್. ಇನ್ನ ಈಗ ಮತ್ತೆ ಮನೆಗೆ ಬಂದು ಈಗ ಊಟಕ್ಕೆ ಕುಂತೀವಿ ಗೈಸ್. ಈಗ ಊಟಕ್ಕೆ ಅದೇ ನಿನ್ನಿದ್ದು ಹೋಳ್ಗಿ ಸಾಂಬಾರು ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಗೈಸ್, ಕುದಿಸಿದಂಗೆಲ್ಲ ಟೇಸ್ಟ್ ಅನಾವತ್ತಾಗುತ್ತೆ. ನಮ್ಮ ಮನೆ 3 ದಿನ ಪಕ್ಕ ಇರುತ್ತೆ ಗೈಸ್. ಅವೆಲ್ಲ ದೊಡ್ಡ ಇದ್ರ ಮಾಡಿಬಿಡ್ತಾರೆ. ಅದು ಕೂಡ ನಮ್ಮ ಸೈಡಿಗೆ ಬೇಕಂದ್ರೆ ಗೈಸ್. ಅದು ನಮ್ಮ ಅಜ್ಜಿ ವಿಡಿಯೋ ಕಾಲ್ದಾಗ ಬಿಸಿ ಇದ್ದಾಳೆ ಗೈಸ್. ನಮ್ಮ ಮಮ್ಮಿ ಇವತ್ತು ಪಿಕ್ನಿಕ್ಕಿಗೆ ಹೋಗಿ ಬಂದೆ. ಗೈಸ್ ಫುಲ್ ಟೈರ್ಡ್ ಆಗ್ಬಿಟ್ರೆ ಗೈಸ್. ನಮ್ಮ ಮಮ್ಮಿ ಅಂದ್ರೆ ಇನ್ನ ಕ್ಲೋಸಪ್ನ ತೋರಿಸ್ರಂತ ನಿಮ್ಮ ಅನುಭವ ಈ ಥರ ಆಗೈತೆ ಗೈಸ್. ನಮ್ಮ ಮಮ್ಮಿ ಫೇಸ್ ಎಲ್ಲೆಲ್ಲಿ ಹೋಗಿ ಬಂದ್ರಿ ಇವತ್ತು? ಅಲ್ಲ ಹೇಳು ಜನರಿಗೆ ಬೇಕು. ತಡಿ ಎಲ್ಲೆಲ್ಲಿ ಹೋಗಿ ಬಂದ್ರಿ ಹೇಳ ಮೇಲೆ ಹೋಗಿ ಬಂದೆ. ಹೋಗಿ ಮತ್ತೆ ಗೈಸ್ ವಿತ್ ಡಿನ್ನರ್ ಮಾಡ್ಕೊಂಬಂದಾರ ನಮ್ಮ ಮಮ್ಮಿಯವರು. ಕುಲ್ಫಿ ತಿನ್ನಕ ಮನೆಗೆ ರೋಡಿಗೆ ಬಂದು ಗೈಸ್. ಈಗ ಅಂದ್ರೆ ಅವಾಗೇ ತಿನ್ನಕತ್ತಿದ್ದೆ. ನಂದು ಅವಾಗೆ ಆಯ್ತು. ಹ್ಞೂಲೇ ನಿಮ್ಮ ಮಕನೇ ತೋರ್ಸಕತ್ತೀರಲ್ಲ. ನನ್ನ ಮಕನ ಓಕೆ ಗೈಸ್. ಕಾರಣ ಅಂತಾರೆ ವೀರು ತೋರಿಸ್ಬೋದು ಗೈಸ್. ಸ್ಟಾರ್ಟ್ ಆಗಿ ನೋಡಿ ವೀರು ಅಷ್ಟೇ ಇಲ್ಲ ನಿನ್ನ ಗೈಸ್. ಯಾಕಂದ್ರೆ ಇವತ್ತು ಫುಲ್ ಅವನು ಕೂಲಿ ಮೂವಿ ನೋಡ್ಯಾನ ಅಂದ್ರೆ ರಜನಿಕಾಂತ್ ಇದ್ದ. ಅದರ ಬಿಡಿ ಫುಲ್ ಇದಾಗ್ಬಿಟ್ಟನ್ ಗೈಸ್. ನನ್ನ ಇನ್ಸ್ಪಿರೇಷನ್ ಹೆವಿ ಇನ್ಸ್ಪಿರೇಷನ್. ಹಂಗಲ್ಲ ಹಿಂಗೆ ಬರ್ಬೇಕಾದ ಗಾಡಿ ಜಿಬಿ ಆಗುತ್ತೆ ಗೈಸ್. ಲೆಟ್ಸಿಗೆ ಹೋಗುವ ನೈಟ್ ನಿಯರ್ ಬೈ ಎಷ್ಟೊತ್ತಲ್ಲಿ ಬಿಟ್ಟು ಟೈಮ್? ಎಷ್ಟೊತ್ತ? 11:15 ಕರೆಕ್ಟಾ? ಎಸ್ ನಿಯರ್ ಬೈ 11:15 ಗೈಸ್. ವರುಣ್ ನನ್ನ ಗೈಸ್. ನಾನು ಬಿಂಗ ತೊಗೊಂಡಿನಿ. ನಮ್ಮ ದಣಿ ಏನು ತೊಗೊಂಡೈತಿ ಏನು ತೊಗೊಂಡಿಲ್ಲ ಗೈಸ್. ವರುಣ್ ಎಗ್ ಪಫ್ ತೊಗೊಂಡನ. ನಮ್ಮ ವೀರ ಬ್ರ್ಯಾಂಡ್ ಯಾವಾಗಲೂ ಬ್ರ್ಯಾಂಡ್ ವೀರ ಮೇಡೆ ತೊಗೊಂಡನ್ ಗೈಸ್. ಈಗ ತಿಂದು ಸೀದಾ ಮನೆಗೆ ಬಿಡುವ. ಕುಲ್ಫಿ ತಿಂದ್ಮೇಲೆ ಸ್ವಲ್ಪ ಖಾರ ಅಂದರೆ ವರುಣಿಗೆ ಸ್ವಲ್ಪ ಇವತ್ತು ಜಾಸ್ತಿ ಹೊಟ್ಟೆ ಹತ್ತಿದ್ದಕ್ಕೆ ಅಮಾಸಿ ಇವತ್ತು ಮುಗಿತಲ್ಲ ಅವಣ. ನಾನು ನೆನಪಿಸಿದ್ನ ಅಮಾಸಿ ಅಂತ. ಈ ನನ್ನ ಮಗ ಇಲ್ಲ. ನಾನು ಅದಕ್ಕೆ ಸುಮ್ಮನೆ ಫ್ಲೋನಾಗಿ ಹೇಳ್ತಿದ್ದೆ. ಎಗ್ ನೋಡ್ರಿ ಗೈಸ್ ಯಾವ ಥರ ಕಂತ. 1 ತಿಂಗಳು ಆಯ್ತು ಅದು ಮಾಡಿ. ಇವತ್ತು ಬಿಸಿ ಮಾಡಿ ಕೊಟ್ಟ ಈ ಮಗನೇ ಪಾಪಡಿ ಓನರ್ ಕೇಶನ್ ಅಂದ್ರೆ ಆಗಿರ ಬೆಂಗಾಲಿ ಮನೆಗೆ ಬಂದೀವಿ ಗೈಸ್. ಈಗ ಏನಿಲ್ಲ ಗೈಸ್, ಈಗ ನಾರ್ಮಲ್ ಮುಕ್ಕೋಬೇಕು ಅಷ್ಟೇ ಇರೋದು ಕೆಲಸ. ಐ ಥಿಂಕ್ ನೀವು ಊಟ ಮಾಡಿರಿ ಅಂತ ಹೇಳ್ಕೊಂಡು ನಾವು ಊಟ ಮಾಡಿವಿ ಗೈಸ್. ಇವತ್ತಿನ ನನ್ನ ನಾರ್ಮಲ್ ಕಾಸು ಇತ್ತು ಗೈಸ್ ಇವತ್ತು. ಎಸ್ ಅದು ಸ್ವಲ್ಪ ನಮ್ದು ಏನೋ ಪ್ಲ್ಯಾನ್ ಇತ್ತು ಗೈಸ್. ಅದು ಸ್ವಲ್ಪ ಗದ್ದಲ ಬಿದ್ಲಿ ಏನೇನೋ ಆಯಿತು. ಎಸ್ ಲೆಟ್ಸಿ ನಾಳೆ ನೋಡು ಎಲ್ಲೆಲ್ಲಿ ಏನೇನು ಅಂತಂದು. ನೀವು ಊಟ ಮಾಡಿರಿ ಅಂತೇಳಿ ನಾವು ಊಟ ಮಾಡೋಂತೆ ಗೈಸ್. ನಾವು ಮಾಡೀವಿ ಅಂತ ಹೇಳ್ಕೊತ ಟೇಕ್ ಎ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್ ಆ್ಯಂಡ್ ಐ ಲವ್ ಯು.